ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಬ್ಯೂಟಿಫುಲ್ ಸ್ವೆಟರ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಲೀವ್ಲೆಸ್ಸಿದು ನೋಡಿ ಹೇಗೆ ಬರುತ್ತೆ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಫ್ರೆಂಡ್ಸ್, ಇದನ್ನು 1 ರಿಂದ 2 ವರ್ಷದ ಮಕ್ಕಳಿಗೆ ಹಾಕ್ಬೋದು. ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಇದು ಬೇಗ ಒಂದಿನದಲ್ಲೇ ಹಾಕಿ ಮುಗಿಸ್ಬೋದು. ಬನ್ನಿ ಫ್ರೆಂಡ್ಸ್, ಹಾಕೋಣ. ಫ್ರೆಂಡ್ಸ್, ನಾನು ಈ 3 ಕಲರ್ ತೊಗೊಳ್ತಾ ಇದ್ದೀನಿ. ಗ್ರೀನ್, ರೆಡ್ ಮತ್ತು ಇದು ಕ್ರೀಮ್ ಕಲರ್ ತೊಗೊಳ್ತಾ ಇದ್ದೀನಿ ನಾನು. ಹುಕ್ ಸೈಜ್ 4.0 mm ತೊಗೊಂಡಿದ್ದೀನಿ. ಫಸ್ಟಿಗೆ ರೆಡ್ಡಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಮ್ಯಾಜಿಕ್ ಸರ್ಕಲ್ ಹಾಕೊಳ್ಳೋಣ. ಹೀಗೆ ಫಸ್ಟಿಗೆ 3 ಚೈನ್ ಹಾಕ್ಕೊಂಡು, ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ ನೋಡಿ. ಈ ಸರ್ಕಲ್ ಒಳಗಡೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, 3 ಡಬಲ್ ಕ್ರೋಶೆ ಆಯಿತು. 3 ಚೈನನ್ನು ಸೇರಿ 3 ಡಬಲ್ ಕ್ರೋಶೆ. ಮತ್ತು ಈಗ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. 2 3 ಮತ್ತು 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. 1 2 3 ಮತ್ತು 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. 1 2 3 ನೋಡಿ, 4 ಟೈಮ್ ಹಾಕ್ಕೊಂಡಿದ್ದೀನಿ. 1 2 3 4. 2 ಚೈನ್ ನೋಡಿ, ಈ ರೀತಿ ಹೇಳ್ಕೊಂಡ್ಬಿಡೋಣ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ನೋಡಿ. ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಕ್ರೀಮ್ ಕಲರ್ ತಗೊಳ್ಳೋಣ. ತ್ರೀ ಚೈನ್ ಮತ್ತು 2 ಡಬಲ್ ಕ್ರೋಶೆ. 1 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ, ಸೇಮ್ ಸ್ಪೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶೆ. 1 2 3 ನೋಡಿ ಹೀಗೆ.
ಮತ್ತು ನೆಕ್ಸ್ಟ್ 2 ಚೈನ್ ಸ್ಪೇಸಲ್ಲಿ ಮತ್ತು 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ, 1 2 3 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತು 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ, 1 2 3 2 ಚೈನ್ ಮತ್ತು 3 ಡಬಲ್ ಕ್ರೋಶೆ, 1 2 3. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ, 1 2 3. ನೋಡಿ ಹೀಗೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಗ್ರೀನ್ ಕಲರ್ ತಗೊಳ್ಳೋಣ. ತ್ರೀ ಚೈನ್, 2 ಡಬಲ್ ಕ್ರೋಶೆ, 1 2 ಮತ್ತೆ ಈಗ 2 ಚೈನ್ 3 ಡಬಲ್ ಕ್ರೋಶೆ, 1 2 3. ನೋಡಿ ನೆಕ್ಸ್ಟ್ ಇಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. ಟು 3. ನೋಡಿ ಹೀಗೆ. ಈಗ 4 ಕಾರ್ನರ್ ಇದೆಯಲ್ಲ, 4 ಕಾರ್ನರಲ್ಲಿ ನಾವು 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಇದು ಮಧ್ಯದಲ್ಲಿ ನಾವೀಗ 2 ಚೈನ್ ಗ್ಯಾಪ್ ಸಿಗುತ್ತಲ್ಲ, ಅಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊತಾ ಹೋಗಬೇಕು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ, 1 2 3. ಮತ್ತು ನೆಕ್ಸ್ಟ್ ನೋಡಿ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 3. ಮತ್ತು ನೆಕ್ಸ್ಟ್ ನೋಡಿ ಕಾರ್ನರಲ್ಲಿ ನಾವೀಗ 3 ಡಬಲ್ ಕ್ರೋಶೆ, 2 ಚೈನ್ 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. 2 3 2 ಚೈನ್ ಮತ್ತು 3 ಡಬಲ್ ಕ್ರೋಶೆ, 1 2 3
3 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಈ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ನೋಡಿ, 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಈ ರೀತಿ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಸೆಂಟ್ರಲ್ಲಿ 3 ಡಬಲ್ ಕ್ರೋಶೆ 2 3. ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ 2 3. ನೆಕ್ಸ್ಟ್ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 1 2 3. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ಕ್ರೀಮ್ ಕಲರ್ಲ್ಲ ಹಾಕೋಣ. ಮತ್ತೆ 3 ಚೈನ್ 2 ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟ್ ನಾವು 3 ಚೈನ್ ಹಾಕ್ತೀವಲ್ಲ, ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ 2 3. ನೋಡಿ, ಮತ್ತೆ ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ 1 2 3. ನೆಕ್ಸ್ಟ್ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 1 2 3. 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 1 2 3. ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ 1 2 3. ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ 1 2 3. ನೋಡಿ, ಮತ್ತೆ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ 2 ಚೈನ್ 1 2 3. ಮತ್ತೆ ನೆಕ್ಸ್ಟ್ 3 ಡಬಲ್ ಕ್ರೋಶೆ 1 2 3. ಅಂದರೆ ನೆಕ್ಸ್ಟ್ 3 ಡಬಲ್ ಕ್ರೋಶೆ 1 2 3. ಮತ್ತು ಕಾರ್ನರ್ 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 1 2 3. ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್.
ನೋಡಿ ಹೀಗೆ. ಮತ್ತೆ ಈಗ 2 ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿ ಬರಬೇಕು ನಾವು 2 ಚೈನ್ ಗ್ಯಾಪಲ್ಲಿ, ಹಾಗಾಗಿ 1 2, ಈ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್. ಮತ್ತೆ ಈಗ 3 ಚೈನ್, 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3. ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3. ಮತ್ತೆ ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಇದೇ ರೀತಿ ಒಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ನೋಡಿ, ಇಲ್ಲಿ 2 ಹಾಕಿದ್ವಿ, 1 2 3 ನೋಡಿ ಹೀಗೆ. ಮತ್ತೆ ಈಗ ಕಾರ್ನರ್ 2 3 3 ಡಬಲ್ ಕ್ರೋಶೆ, 2 ಚೈನ್, ಮತ್ತು 3 ಡಬಲ್ ಕ್ರೋಶೆ, 1 2 3 ನೋಡಿ ಹೀಗೆ. ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ, ಸ್ಲಿಪ್ ಸ್ಟಿಚ್, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಮತ್ತೆ ಈಗ 3 ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಇದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕಿ ಮತ್ತೆ ಒಂದು ರೌಂಡ್ ಇದೇ ರೀತಿ ಹಾಕೊಳ್ಳೋಣ. 2 3 2 ಚೈನ್, 3 ಡಬಲ್ ಕ್ರೋಶೆ, 1 2 3 3 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ, 2 3 ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3 ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶೆ, 1 2 3 ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3 ಮತ್ತು ಕಾರ್ನರ್ ಹಾಕೊಳ್ಳೋಣ. 1 2 3 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, 2 3 ಹೀಗೆ 4. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟು 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್,
ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಇನ್ನೊಂದು ಹಾಕ್ಕೊಳ್ಳಿ. ಈಗ ಹಾಕಿದ್ದೀನಲ್ಲ, ಇದೇ ರೀತಿ ಇನ್ನೊಂದು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆ ಒಂದು ಲೈನನ್ನು ನಾನು ಹಾಕಿಲ್ಲ. ನೋಡಿ ಈ ಕಡೆ 3 ರೋಸ್ ಹಾಕಿದ್ದೀನಿ, ಈ ಕಡೆ 2 ರೋಸ್ ಹಾಕಿದ್ದೀನಿ ಕ್ರೀಮ್ ಕಲರಲ್ಲಿ. ಇದನ್ನು ಜಾಯಿನ್ ಮಾಡೋಣ. ನೋಡಿ ಫಸ್ಟಿಗೆ ಇಲ್ಲಿ ಕಾರ್ನರ್ ಇದೆಯಲ್ಲ, ಕಾರ್ನರಲ್ಲಿ 3 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ನೋಡಿ ಕಾರ್ನರಿಂದ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ರೈಟ್ ಸೈಡು, ರಾಂಗ್ ಸೈಡು. ನೋಡಿ ಇಲ್ಲಿಂದ ಹೀಗೆ ಈಗ ಜಾಯಿನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ನೋಡಿ ಇದೆ ಕಾರ್ನರಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 1 2 3. ನೋಡಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಈ ರೀತಿ ನೋಡಿ ಈ ರೀತಿ ಜಾಯಿನ್ ಮಾಡಬೇಕು ನಾವಿಲ್ಲಿ. ಮತ್ತೆ ಈಗ ನೋಡಿ ಈ ಕಡೆ ನೋಡಿ ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾವು ನೋಡಿ ಈ ರೀತಿ ತಗೊಂಡು ಮತ್ತೆ ಇಲ್ಲಿ ನಾವು 3 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಮತ್ತೆ ಈ ಕಡೆ ಗ್ಯಾಪ್ ಇದೆಯಲ್ಲ, ನೋಡಿ ಇಲ್ಲಿಂದ ನೋಡಿ ಹೀಗೆ ತಗೊಂಡು ಮತ್ತೆ ಈಗ 3 ಡಬಲ್ ಕ್ರೋಶೆ. ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. 2 3. ನೋಡಿ ಹೀಗೆ ನೋಡಿ ಮತ್ತೆ ನಾವಿಲ್ಲಿ ಜಾಯಿನ್ ಮಾಡಬೇಕು. ನೋಡಿ ಹೀಗೆ ತಗೋಬೇಕು. ಮತ್ತೆ ಈ ಕಡೆ 3 ಡಬಲ್ ಕ್ರೋಶೆ. ಮತ್ತೆ ಈಗ ಎಂಡಿಂಗ್
ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಮತ್ತೆ ನಾವಿಲ್ಲಿ ಜಾಯಿನ್ ಮಾಡಬೇಕು. ಇದು ಕಾರ್ನರ್, ಇದು ನೋಡಿ ನಾವು ಕಾರ್ನರ್ ಹಾಕಿದ್ವಲ್ಲ ಇದು. ತ್ರೀ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಈ ಕಡೆ ಕಾರ್ನರಲ್ಲಿ ನಾವು ಈ ರೀತಿ ಜಾಯಿನ್ ಮಾಡ್ಕೊಳ್ಳೋಣ. ತಗೊಂಡು ಒಂದು ಚೈನ್ ಹಾಕ್ಕೊಂಡು ಥರ್ಡ್ ಚೈನ್, ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಬರುತ್ತೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಮತ್ತೆ ಇದೇ ರೀತಿನೇ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡ್ಮೇಲೆ ಇದೇ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಜಾಯಿನ್ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕಿದ್ದೀನಿ. ಈಗ ಇಲ್ಲಿ ಜಾಯಿನ್ ಮಾಡೋಣ. ನೋಡಿ ಇಲ್ಲಿಂದ ಫಸ್ಟ್ ಇಲ್ಲಿ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮೂರು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕೊಳ್ಳೋಣ. ನೋಡಿ ಈ ಕಾರ್ನರಿಂದ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದೇ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ. ಟೂ 3 ನೋಡಿ ಹೀಗೆ ಜಾಯಿನ್ ಮಾಡೋದು. ನೋಡಿ ಮತ್ತೆ ಈಗ ನೋಡಿ ಇಲ್ಲಿಂದ ತ್ರೀ ಡಬಲ್ ಕ್ರೋಶೆ. ನೋಡಿ ಮತ್ತೆ ನೋಡಿ ಇಲ್ಲಿ ಈಗ ತಗೊಂಡು ಮತ್ತೆ ಇಲ್ಲಿಗ ನಾವು 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ.
ನೋಡಿ ಇಲ್ಲಿ ಕಾರ್ನರ್ ಇದೆಯಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನ್. ನೋಡಿ ಈ ಕಡೆ ಕಾರ್ನರಲ್ಲಿ ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಥರ್ಡ್ ಚೈನ್ ಇದೆಯಲ್ಲ 1 2 3 ಅಲ್ಲಿ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಫ್ರೆಂಡ್ಸ್, ಇಲ್ಲೊಂದು ಜಾಯಿನ್ ಮಾಡಬೇಕು. ಇದೇ ರೀತಿ ಹಾಕ್ಕೊಳ್ಳಿ, ಜಾಯಿನ್ ಮಾಡೋದು ತೋರಿಸ್ತೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈ ಕಡೆ ನೋಡಿ ಇಲ್ಲಿಂದ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ 3 ರೋಸ್ 1 2 3. ಈ ಕಡೆ 2 ರೋಸೇ ಹಾಕ್ಕೊಂಡಿದ್ದೀನಿ, ಈ ಕಡೆ ಮತ್ತು ಈ ಕಡೆ. ನೋಡಿ ಈ ರೀತಿ ಜಾಯಿನ್ ಮಾಡಬೇಕು. ನೋಡಿ ಹೀಗೆ ಇಲ್ಲಿಂದ ಜಾಯಿನ್ ಮಾಡಬೇಕು. ನೋಡಿ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ 1 2 3. ಒಂದು ಚೈನ್ ಹಾಕ್ಕೊಂಡು ಹೀಗೆ ನೋಡಿ ಇಲ್ಲಿ ಕಾರ್ನರ್ ಇದೆಯಲ್ಲ, ಇಲ್ಲಿಗೆ ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ 2 3. ನೋಡಿ ಮತ್ತೆ ನೋಡಿ ಇಲ್ಲಿಗೆ ತ್ರೀ ಡಬಲ್ ಕ್ರೋಶೆ 2 3. ನೋಡಿ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಈ ರೀತಿ ಜಾಯಿನ್ ಮಾಡಿಕೊಂಡು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ.
ನೋಡಿ ಹೀಗೆ. ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದ ಗ್ಯಾಪಲ್ಲಿ ಮತ್ತೆ ಈ ರೀತಿ ತಗೊಂಡು ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 1 2 3 ಮತ್ತು ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡಿ ಕಾರ್ನರಿಗೆ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ನೋಡಿ ನಾವಿಲ್ಲಿ ನೋಡಿ ಇಲ್ಲಿ ಜಾಯಿನ್ ಮಾಡಿದ್ದೀವಲ್ಲ, ನಾವಿಲ್ಲಿಂದ ಇಲ್ಲಿ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿ ನೋಡಿ ಹೀಗೆ ಇಲ್ಲಿ ಜಾಯಿನ್ ಮಾಡಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಕಾರ್ನರಲ್ಲೇ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತು ಈಗ ಈ ಕಡೆ ಜಾಯಿನ್ ಮಾಡಬೇಕು ಫ್ರೆಂಡ್ಸ್. ಮತ್ತೆ ನಾವು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಬೇಕು, ಇಲ್ಲಿ ಮಾಡಬೇಕು, ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಈಗ ನೋಡಿ ಕಾರ್ನರ್ ಬಿಟ್ಟು ಇಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, ನೋಡಿ ಇಲ್ಲಿ ತ್ರೀ ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ತ್ರೀ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೆಕ್ಸ್ಟ್
3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೋಡಿ ಇಲ್ಲಿ ಇದು ಕಾರ್ನರ್, ಇದು 3 ಒಂದು ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ ಆದಮೇಲೆ ಕಾರ್ನರಲ್ಲಿ ಮಾತ್ರ 3 ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಕಾರ್ನರ್ ಇದೆಯಲ್ಲ ಈ ಕಡೆ ಇಲ್ಲಿಗೆ ಈ ರೀತಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾವಿಲ್ಲಿಂದ ಇನ್ನೊಂದು ರೌಂಡು ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕೊಳ್ಳಿ ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಅದರ ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಈ ಕಡೆ 3 ಡಬಲ್ ಕ್ರೋಶೆ, ಈ ಕಡೆ 3 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ನೋಡಿ ಈ ಕಡೆ ನೋಡಿ, ಇದೊಂದು ಕಾರ್ನರು ಇದೊಂದು ಕಾರ್ನರ್ ಎಲ್ಲ ಈ ಕಡೆ ಮತ್ತೆ 3 ಡಬಲ್ ಕ್ರೋಶೆ. ಮತ್ತೆ ಈಗ 3 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೆಕ್ಸ್ಟ್ 3. ನೋಡಿ ಕಾರ್ನರಲ್ಲಿ ಮಾತ್ರ ನಾವು 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತು ಈ ಕಡೆ 3 ಡಬಲ್ ಕ್ರೋಶೆ.
ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ ಹೀಗೆ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮಾತ್ರ 3 ಡಬಲ್ ಕ್ರೋಶೆ ಈ ಕಾರ್ನರಲ್ಲಿ, ಈ ಕಾರ್ನರಲ್ಲಿ, ಮತ್ತು ಈ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಅಷ್ಟೇ. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, ಈ ಕಡೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಫುಲ್ 3 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ಇಷ್ಟು ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿದು ಫುಲ್ ರೌಂಡ್ ಹಾಕ್ಕೊಂಡೆ. ಲಾಸ್ಟಿಗೆ ನಾವಿಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಮತ್ತು 3 ಡಬಲ್ ಕ್ರೋಶೆ ಹಾಕ್ಕೊಂಡು ಟೂ ಚೈನ್ ಹಾಕ್ಕೊಂಡು ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ನಾವೀಗ ಇಲ್ಲಿ ಶೋಲ್ಡರಿಗೆ ನೋಡಿ, ಇಲ್ಲಿ 1 2 ಇಲ್ಲಿಂದ 1 2 3 4 ನಾವು ಇದಿಷ್ಟೇ ಹಾಕ್ಕೋಬೇಕು. ಈ ಕಡೆನೂ ಹಾಕ್ಕೋಬೇಕು, ಈ ಕಡೆನೂ ನೋಡಿ ಇಲ್ಲಿಂದ 1 2 3 4 ಇದಿಷ್ಟನ್ನ ಹಾಕ್ಕೋಬೇಕು. 3 ಡಬಲ್ ಕ್ರೋಶೆ, 3 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ, ನೆಕ್ಸ್ಟ್ 3 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶೆ, 1 2 3 ನೋಡಿ ಹೀಗೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 1 2 3 ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3 ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2 3 ಮತ್ತು ಲಾಸ್ಟ್ ನೋಡಿ 3 ಚೈನ್ ಹಾಕಿದ್ವಲ್ಲ, ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಇದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 2 ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶೆ, 1 2 3 ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್.
ಥರ್ಡ್ ಚೈನಿಗೆ ಒಂದು ಡಬಲ್ ಕ್ರೋಶೆ, ಮತ್ತು 3 ಚೈನ್. ಹೀಗೆ ನಾವು 6 ರೋಸ್ ಹಾಕೋಬೇಕು. 1 2 3 4. 3 ಚೈನ್ ಟರ್ನ್. ಒನ್ ಟೂ ತ್ರೀ ಫೋರ್ ಫೈವ್. ಇನ್ನೊಂದು ರೋಸ್ ಹಾಕೋಣ. 3 ಚೈನ್ ಟರ್ನ್. ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ, ಇಲ್ಲಿಂದ 1 2 3 4 5 6 1 2 3 4 5 6 7 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆನೂ ಇದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಇಲ್ಲಿಂದ 1 2 3 4 ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್ ಮತ್ತು 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ತ್ರೀ ಡಬಲ್ ಕ್ರೋಶೆ, ನೆಕ್ಸ್ಟ್ 3 ಡಬಲ್ ಕ್ರೋಶೆ, 2 3. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 1 2 ಮತ್ತು 3 ಚೈನ್ ಹಾಕ್ಕೊಂಡು ಟರ್ನ್.
ನೋಡಿ ಹೀಗೆ ಈ ಕಡೆ ಹಾಕ್ಕೊಂಡಿದ್ನಲ್ಲ 7 ರೋಸ್ ಹಾಕ್ಕೊಂಡಿದ್ದೀನಲ್ಲ, ಈ ಕಡೆನೂ 7 ರೋಸ್ ಹಾಕ್ಕೊಳ್ಳಿ.